ಬೀದಿಗೆ ಬಂತು ಬಿಗ್ ಬಾಸ್ ರಂಜಿತ್ ಮನೆಯ ಒಂದು ಕುಟುಂಬದ ಕಲಹ. ಅತ್ತಿಗೆ ಮನೆಯಲ್ಲಿ ಬಿಗ್ ಬಾಸ್ ರಂಜಿತ್ ಹೆಂಡತಿ ದರ್ಬಾರನ್ನು ನಡೆಸ್ತಾ ಇದ್ದಾರೆ ಎನ್ನುವಂತಹ ಒಂದು ಮಾತು. ಬಿಗ್ ಬಾಸ್ ರಂಜಿತ್ ಏನಿದ್ದಾರೆ ಅವರ ಒಂದು ಮನೆ ಕುಟುಂಬದ ಒಂದು ವಿಚಾರ ಈಗ ಬೀದಿಗೆ ಬಂದ್ಬಿಟ್ಟಿದೆ. ಅತ್ತಿಗೆ ಮನೆಯಲ್ಲಿ ಬಿಗ್ ಬಾಸ್ ರಂಜಿತ್ ಹೆಂಡತಿ ದರ್ಬಾರನ್ನು ನಡೆಸ್ತಿದ್ದಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಮನೆ ರೇಷನ್ ಮುಟ್ಟಂಗಿಲ್ಲ ಎಂದು ಅತ್ತಿಗೆಗೆ ಮಾನಸ ಹವಾಜ್ ಆಗ್ತಾ ಇರುವಂಥದ್ದು. ನೀನು ಹೆಂಗೆ ಗೋಡಂಬಿ ದ್ರಾಕ್ಷಿಗಳನ್ನು ತಿಂದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದ. ಮನೆಯಲ್ಲಿ ನೀನು ಉಳ್ಕೊಂಡಿರ್ಲಿಲ್ವಾ ನೀನು, ಅದೇ ರೀತಿಯಾಗಿ ನಾನು ತಿಂದಿದ್ದೀನಿ ಅಂತ ಅತ್ತೆ ಕೌಂಟರ್ ಕೊಟ್ಟಿರುವಂಥದ್ದು. ಬಿಕಾರಿ ನೀನು ಬಿಕಾರಿ ಅಂತೆಲ್ಲ ಮಾತನ್ನು ಆಡ್ಕೊಂಡಿರುವಂಥದ್ದು. ಹೆಂಗಸರು ಈ ರೀತಿಯಾಗಿ ಫೈಟನ್ನು ಆಡಿರುವಂಥದ್ದು ಮನೆಯಲ್ಲಿ. ಅತ್ತಿಗೆ ಜೊತೆ ಅಡಿಕೆ ಮನೆಯಲ್ಲಿ ಬಿಗ್ ಬಾಸ್ ರಂಜಿತ್ ಹೆಂಡತಿ ಫೈಟ್ ಮಾಡ್ತಾ ಇರುವಂಥದ್ದು. ಇದು ಬಿಗ್ ಬಾಸ್ ರಂಜಿತ್ ಪತ್ನಿ ಮಾನಸ ಅವರ ಇನ್ನೊಂದು ಮುಖನ ಅನ್ನುವಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಆಗಿರುವಂತಹ ರಂಜಿತ್ ಅವರೇನಿದ್ದಾರೆ ಅವರ ಮನೆಯಲ್ಲಿ ನಡೆದಿರುವಂತಹ ಒಂದು ಗಲಾಟೆಗೆ ಸಂಬಂಧಪಟ್ಟಂತೆ ಆ ವಿಚಾರ ಈಗ ಎಲ್ಲ ಕಡೆ ಹರಿದಾಡ್ತಾ ಇದೆ. ಇಷ್ಟು ದಿನ ರಂಜಿತ್ ಅವರಿಗೇನು ಬಿಗ್ ಬಾಸಲ್ಲಿ ಮತ್ತು ಬೇರೆ ಬೇರೆ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ನಟಿಸಿ ಹೆಸರು ಮಾಡಿದ್ರು, ಅಂತಹ ರಂಜಿತ್ ಅವರ ಒಂದು ಮನೆಯಲ್ಲಿ ಅತ್ತೆ ಸೊಸೆಯಂದಿರ ಒಂದು ಜಗಳ ಅಥವಾ ಬೇರೆ ಏನೋ ಒಂದು ವಿಚಾರಕ್ಕೆ ಗಲಾಟೆ ನಡೆದಿದೆ. ಆ ಒಂದು ವಿಚಾರ ಈಗ ಎಲ್ಲ ಕಡೆ ಹಬ್ಬಿರುವಂಥದ್ದು. ಅತ್ತೆ ಸೊಸೆ ಮಧ್ಯೆ ಬಿಕಾರಿ ಇಲ್ಲ ನೀನು ಬಿಕಾರಿ, ಯಾಕೆ ನೀನು ಅಡುಗೆ ಮನೆಯಲ್ಲಿ ಇಟ್ಟಿದ್ದಂತಹ ಗೋಡಂಬಿ ದ್ರಾಕ್ಷಿಗಳನ್ನು ತಿಂದೆ ನೀನು ಅಂತ ಸೊಸೆ ಕೇಳಿದ್ರೆ ಅತ್ತೆ ಅದಕ್ಕೆ ನೀನು ಇಷ್ಟು ದಿನ ಮನೇಲಿ ಇರಲಿಲ್ವಾ ನಮ್ಮ ಮನೇಲಿ, ಹಾಗೆ ನಾನು ತಿಂದಿದ್ದೀನಿ ಅನ್ನೋ ಲೆಕ್ಕದಲ್ಲಿ ಮಾತನಾಡಿಕೊಂಡಿರುವಂಥದ್ದು. ಈ ವಿಡಿಯೋಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ವೈರಲ್ ಆಗ್ತಾ ಇದೆ ಎಲ್ಲ ಕಡೆ. ಯಾಕಂದ್ರೆ ಈ ಒಂದು ವಿಚಾರ ಮುಟ್ಟಂಗಿಲ್ಲ, ನನ್ ರೇಷನ್ ಯಾವ್ದು ಮುಟ್ಟಂಗಿಲ್ಲ. ನೀನ್ ತಂದಾಕಿದ್ಯಾ ನನಗೆ ರೇಷನ್, ನೀನ್ ತಂದಾಕಿದ್ಯೇನೆ ದ್ರಾಕ್ಷಿ ಗೋಡಂಬಿ ಮಾನ ಮರ್ಯಾದೆ ಇಲ್ಲದೆ ತಿಂತಾ ಇದೆಯಲ್ಲ. ಹೌದು, ನೀವು ಮಾನ ಮರ್ಯಾದೆ ಕೂತಿದ್ದೀರಲ್ಲ. ನನ್ ಗಂಡನ ಮನೇಲಿ ನಾನು ಇರೋದು, ನಾನು ನನ್ ಗಂಡನ ಮನೇಲಿ ನೀನ್ ಬಂದ್ ಕೂತಿದ್ಯಾ ಬಿಕಾರಿ. ನಮ್ಮನ್ ಮನೆಗ್ ಬಂದ್ಬಿಟ್ಟಿರೋದು. ಅಲ್ಲೋ ನನ್ ಗಂಡನ ಮನೇಲಿ ನೀವು ಕೂತಿರೋದು. ನಾನಲ್ಲ, ನೀನ್ ಬಿಕಾರಿ, ನೀನ್ ಚಪ್ಪರು. ಯೂಸ್ ಮಾಡಂಗಿಲ್ಲ. ಅಲ್ಲೋ ಯೂಸ್ ಮಾಡಂಗಿಲ್ಲ ಅಷ್ಟೇ. ಯೂಸ್ ಮಾಡಂಗಿಲ್ಲ. ಏನಕ್ಕೆ ಅಡಿಗೆ ಮಾಡ್ಕೊಂತಾಳಂತೆ. ನಿನ್ನೆ ತರ ನುಂಗಿ ಸಾಯ್ತಾರೆ. ನಮ್ ನೀನ್ ತಿನ್ನು, ನೀನ್ ತಿಂತಾ ಇದೆಯಲ್ಲ ಈಗ. ನೀನ್ ತಿಂತಾರದ್ ನಮ್ ಇಲ್ಲಿ ತಿಂತಾ ಇದೆಯಲ್ಲ ಮಾಡ್ಕೊಂಡು. ತಿಂತೀನಿ. ಏನೀಗ ನಿಮ್ಮಪ್ಪ ತಂದ್ಕೊಟ್ಟಿಲ್ಲ ರೇಷನ್, ನಿಮ್ಮಪ್ಪ ತಂದ್ಕೊಟ್ಟಿಲ್ಲ ರೇಷನ್. ಬೇಕು ಅಂತ ಪ್ರವೋಕ್ ಮಾಡ್ತಿರೋದು. ನಿಮ್ಮಪ್ಪನೂ ತಂದ್ಕೊಟ್ಟಿಲ್ಲ, ನಿಮ್ಮಪ್ಪನೂ ನನ್ ಮನೆಗ್ ಬಂದು ನೀನ್ ಮಾತಾಡ್ತಾ ಇರೋದು ಅರ್ಥ ಆಯ್ತಾ? ರೇಷನ್ ನನ್ ಮನೆ, ನಿನ್ ಮನೆ ಮೇಲಿದೆ ಹೋಗೆಲೆ, ಅಲ್ಲಿ ನಿನ್ ಮನೆ ನೀನ್ ನೋಡ್ಕೊಳೆ ಹೋಗೆಲೆ. ನಾನೇನು ಮಾಡಕ್ಕಿಲ್ಲ, ಮೈ ಮುಟ್ಕೊಂಡ್ ನೀನ್ ಮುಟ್ಟಂಗಿಲ್ಲ. ನನ್ ರೇಷನ್ ಯಾವ್ದು ಮುಟ್ಟಂಗಿಲ್ಲ. ಅದು ಏನಿದೆ ನೀನ್ ತಂದಾಕಿದ್ಯಾ ನನಗೆ ರೇಷನ್, ನೀನ್ ತಂದಾಕಿದ್ಯೇನೆ ದ್ರಾಕ್ಷಿ ಗೋಡಂಬಿ ಮಾನ ಮರ್ಯಾದೆ ಇಲ್ಲದೆ ತಿಂತಾ ಇದೆಯಲ್ಲ. ಹೌದು, ನೀವು ಮಾನ ಮರ್ಯಾದೆ ಕೂತಿದ್ದೀರಲ್ಲ. ನನ್ ಗಂಡನ ಮನೇಲಿ ನಾನು ಇರೋದು. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಅಂತ ರಂಜಿತ್ ಅವರ ಮನೆಯಲ್ಲಿ ನಡೀತಿರುವಂತಹ ಒಂದು ಗಲಾಟೆ ಇದು, ಸಂಸಾರದ ಗಲಾಟೆ. ಈಗ ಇಡೀ ಕರ್ನಾಟಕಕ್ಕೆ ಗೊತ್ತಾಗೋ ರೀತಿಯಲ್ಲಿ ಆಗ್ತಾ ಇದೆ. ಮನೆಯಲ್ಲಿ ಅವರು ಮಾತನಾಡ್ತಾ ಇದ್ದಾರೆ, ರೇಷನ್ ಯಾವುದನ್ನು ಕೂಡ ನೀನು ಮುಟ್ಟೋ ಹಾಕಿಲ್ಲ, ಇದು ನಾವು ತಂದಿರುವಂತಹ ರೇಷನ್ನು. ಅಕ್ಕಿ ಆಗಿರ್ಬೋದು, ಬೇಳೆ, ಸಕ್ಕರೆ, ಗೋಡಂಬಿ, ದ್ರಾಕ್ಷಿ ಯಾವುದೂ ಮುಟ್ಟಂಗಿಲ್ಲ, ಪಾತ್ರೆಗಳನ್ನು ಮುಟ್ಟಂಗಿಲ್ಲ, ಅಡುಗೆ ಮಾಡ್ಕೊಳ್ಳೋಂಗಿಲ್ಲ ಅಂತ ಹೇಳ್ತಾ ಇರುವತ್ತು. ನಾಚಿಕೆ ಆಗಲ್ವಾ ನಿಮಗೆ? ನಾವು ತಂದಿರುವಂಥ ಒಂದು ರೇಷನನ್ನು ತೆಗೊತೀರಿ, ತಿಂತೀರಿ, ಯಾಕೆ ಬರ್ತೀರಾ ನೀವು ಇಲ್ಲಿಗೆ? ಹೋಗಿ ನಿಮ್ಮ ಮನೆ ಮೇಲ್ಗಡೆ ಇದೆ, ನೀವು ಇಲ್ಲಿಗೆ ಯಾಕೆ ಬರ್ತೀರಾ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇರುವಂಥದ್ದು. ರಂಜಿತ್ ಅವರ ಒಂದು ಪತ್ನಿ ಏನಿದ್ದಾರೆ ಅವರ ಒಂದು ಮಾತುಗಳು ಮತ್ತು ಅವರ ಒಂದು ಎದುರಿಗೆ ಅವರ ಮನೆಯವರು ಮಾತನಾಡ್ತಾ ಇದ್ದಾರೆ. ಒಬ್ಬ ಹೆಣ್ಮಗಳು ಮಾತಾಡ್ತಾ ಇದ್ದಾರೆ. ಮೇ ಬಿ ಅವರ ಒಂದು ತಂಗಿನೋ ಅಥವಾ ಇನ್ನೊಬ್ರು ಯಾರೋ ಅಂತ ಅನಿಸುತ್ತೆ ರಂಜಿತ್ ಅವರ, ಗೊತ್ತಿಲ್ಲ. ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ
ಗಲಾಟೆ ಜೋರಾಗಿ ನಡೀತಾ ಇದೆ. ಇದು ಬಹಳ ದಿನಗಳಿಂದ ನಡೀತಾ ಇದ್ದಂಥ ಗಲಾಟೆ ಈಗ ಹೊರಗೆ ಬಂದಿರುವಂಥದ್ದು ಅನ್ನೋ ಥರ ಕಾಣ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.